ಬಹಳ ವಿಶೇಷ. ಒಂದು ತಪ್ಪು ತಿಳುವಳಿಕೆ, ಮತ್ತೊಂದು ಸರಿಯಾದ ತಿಳುವಳಿಕೆ. ಸರಿಯಾದ ತಿಳುವಳಿಕೆ ಬಂದ್ರೆ ತಪ್ಪು ತಿಳುವಳಿಕೆ ಸರಿಯುತ್ತೆ ಪಕ್ಕಕ್ಕೆ. ಈ ತಪ್ಪು ಮತ್ತೆ ಸರಿಯಾದ ತಿಳುವಳಿಕೆ ಹೇಗೆ ಬರುತ್ತೆ ಅಂತ, ಈಗ ಅದರ ಕೊರತೆಯಿಂದ ತಾನೇ ನಮಗಿದೆಲ್ಲ ಸಮಸ್ಯೆ. ಅದಕ್ಕಿರುವಂಥ ಮಾರ್ಗಗಳನ್ನ ನಾವು ಸೂತ್ರ ಅಥವಾ ಕ್ರಿಯೆ ಅಂತ ಕರೆದಿದ್ದೀವಿ. ಅದನ್ನ ಯಾವ್ಯಾವ ತಂತ್ರ ಅಥವಾ ಯುಕ್ತಿಗಳನ್ನ ಬಳಸ್ಕೊಂಡು ಅಥವಾ ಯಾವ್ಯಾವ ಕ್ರಿಯೆಗಳನ್ನ ಬಳಸ್ಕೊಂಡು ಆಧ್ಯಾತ್ಮಿಕ ಪರಿಭಾಷೆಯಲ್ಲಿ ಅದಕ್ಕೆ ವಿವೇಕ ಅನ್ನೋ ಪದ ಬಳಸ್ತಾರೆ. ವಿವೇಕ ಅಂದ್ರೆ ತಪ್ಪು ತಿಳುವಳಿಕೆಯನ್ನು ಕಳ್ಕೊಳ್ಳುವಂಥದ್ದು ಅಥವಾ ಅದನ್ನ ಬಗೆಹರಿಸೋದು ಯಾವುದಿದೆಯೋ, ಮತ್ತೆ ಸರಿಯಾದ ತಿಳುವಳಿಕೆಯನ್ನು ಯಾವುದು ಕೊಡುತ್ತೋ ಅದಕ್ಕೆ ಅವರು ಏನು ಪದ ಬಳಸ್ತಾರೆ? ವಿವೇಕ. ಸೊ ಈಗ ನಾವು ಸಾಮಾನ್ಯ ಭಾಷೆಯಲ್ಲಿ ಸರಿಯಾದ ತಿಳುವಳಿಕೆ ಮತ್ತು ತಪ್ಪು ತಿಳುವಳಿಕೆಯನ್ನ ಗ್ರಹಿಸುವಂತ ವಿಧಾನ ಅಥವಾ ಮಾರ್ಗ ಏನಿದೆ ಅದಕ್ಕೆ ಅವರು ವಿವೇಕ ಅಂತ ಹೆಸರಿಸಿದರೆ ನಾವು ಅದನ್ನು ತಿಳ್ಕೊಳ್ಳುವಂಥದ್ದು. ಈಗ ಏನು ಮಾಡಿದ್ರೆ ಅದು ಆ ವಿವೇಕ ನಮ್ಮಲ್ಲಿ ಜಾಗೃತ ಆಗ್ತದೆ? ಎಲ್ಲರೂ ವಿವೇಕಿಗಳಾಗ್ಬೇಕೀಗ. ಮೊದಲನೇದು ಆ ವಿವೇಕಿಗಳಾಗೋದಕ್ಕೆ ಪ್ರಥಮವಾಗಿ ಸೂಕ್ಷ್ಮವಾಗಿ ಗಮನಿಸೋದನ್ನ ಕಲಿಬೇಕು. ಏನೇ ಆಗಲಿ ಪ್ರಥಮವಾಗಿ ಏನು ಮಾಡಬೇಕು? ಸೂಕ್ಷ್ಮವಾಗಿ ಗಮನಿಸ್ಬೇಕು. ಎಷ್ಟು ಸೂಕ್ಷ್ಮವಾಗಿ ಗಮನಿಸ್ತೀವೋ ಆಗ ಮಾತ್ರ ಅದು ಗ್ರಹಣೆಗೆ ಬರುತ್ತೆ. ಈಗ ಇಲ್ಲಿ ಎಷ್ಟೋ ತಿಳಿಯುವಂಥ ವಿಚಾರ, ತಿಳಿಯದ ವಿಚಾರಗಳಿವೆ ಇದರಲ್ಲಿ. ಆದರೆ ನಮ್ಮ ಗಮನ ಆ ಕಡೆ ಇಲ್ಲದೆ ಇರೋದ್ರಿಂದ ನಮ್ಮ ತಿಳುವಳಿಕೆಗೆ ಬರ್ತಾ ಇಲ್ಲ. ಹಾಗಾದ್ರೆ ತಿಳುವಳಿಕೆಗೆ ಬರಬೇಕು ಅಂದ್ರೆ ಏನು ಮಾಡಬೇಕು? ಗಮನವನ್ನ ಕೆಡಬೇಕು. ಗಮನಕ್ಕೆ ಏನು ಬೇಕಾಗಿದೆ? ಶ್ರದ್ಧೆ ಬೇಕಾಗಿದೆ. ಈಗ ನಾವೆಲ್ಲ ಈಗ ಅಧಿಕಾರಿಗಳು ಅಲ್ವಾ ಅಂತ ಕೇಳಿದ್ರೆ ಏನೀಗ ಉತ್ತರ? ಹೌದು. ಯಾಕೆ? ಆ ಶ್ರದ್ಧೆ ಇದೆಯಲ್ಲ, ಶ್ರದ್ಧೆ ಇರೋದಕ್ಕೆ ತಾನೇ ಬಂದಿದ್ದೀವಿ. ಒಂದು ಹಂತದ ಅಧಿಕಾರಕ್ಕೆ ಸಿದ್ಧರಾಗಿದ್ದೀವಿ. ಆ ಶ್ರದ್ಧೆಗಾಗಿ ಒಂದಷ್ಟನ್ನು ತ್ಯಾಗ ಮಾಡಬೇಕಾಗತ್ತೆ. ತ್ಯಾಗ ಅಂದ್ರೆ ಅದು ಏನೋ ವೈರಾಗ್ಯದ ರೀತಿಯಲ್ಲಿ ನೋಡೋದಲ್ಲ. ಅದನ್ನ ಇನ್ನೊಂದು ಉನ್ನತವಾದನ್ನ ಪಡೆಯೋದಿಕ್ಕೆ ಅಲ್ಪವಾದನ್ನ ಕಳ್ಕೊಳ್ಳೋದನ್ನ ತ್ಯಾಗ ಅಂತಾರೆ. ಈಗ ಉನ್ನತವಾದ ಪಡೆಯೋದಕ್ಕೆ ಏನ್ ಮಾಡಿದ್ವಿ? ಸ್ವಲ್ಪ ಅಲ್ಪವಾದ ಕಳ್ಕೊಂಡ್ವಿ. ಏನ್ ಹಬ್ಬ ಅಂದ್ರೆ ಇನ್ನೊಂದು ಅರ್ಧ ಗಂಟೆ ನಿದ್ದೆ ಮಾಡ್ತಿದ್ವಿ. ಈಗ ಅದನ್ನ ತ್ಯಜಿಸಿದ್ರಿಂದ ಏನಾಯ್ತು? ಈಗ ಇನ್ನು ಉನ್ನತವಾದ ಪಡ್ಕೊಂಡ್ವಿ. ಸೊ ಶ್ರದ್ಧೆ ಎಲ್ಲಿತ್ತೋ ಅಲ್ಲಿ ತ್ಯಾಗ ಸಹಜವಾಗೇ ಬಂದ್ಬಿಡ್ತು. ಶ್ರದ್ಧೆನೂ ಹೇಗ್ ಬರೋದು ಅಥವಾ ಬರೆಸ್ಕೊಳ್ಳೋದು ಅಂತ ಕೇಳಿದ್ರೆ ಅದಕ್ಕೆ ಒಂದಷ್ಟು ಏನಂತೀವಿ, ಅಪೇಕ್ಷೆ ಅಂತ ಏನು ಕರಿತೀವಿ, ಆ ಗುಣ ಏನಿದೆ ಅದರ ದಿಕ್ಕನ್ನು ಸ್ವಲ್ಪ ಬದಲಾಯಿಸಿದ್ರೆ ಸಾಕದು ಇರುತ್ತೆ. ಅದು ಊರ್ಮಿನೆ, ಅದು ಕೂಡ ಅಪೇಕ್ಷೆ ಅನ್ನೋದು. ಈಗ ಇದನ್ನು ಪಡಿಬೇಕು ಅನ್ನೋದು ಒಂದು ಅಪೇಕ್ಷೆನೆ ತಾನೆ. ಅದರ ದಿಕ್ಕು ಬದಲಾಯಿಸೋದಕ್ಕೆ ಶ್ರದ್ಧೆ ತಾನಾಗೆ ಬಂತು. ಈಗ ತಾನಾಗೆ ಬಂದಾಗ ಇದು ಘಟಿಸ್ತದೆ, ರೂಢಿಸಿಕೊಂಡಾಗ ಸಿದ್ಧಿಸ್ತದೆ. ಯಾರಿಗೆ ತಾನಾಗೆ ಬರ್ತದೆ ಅಂದ್ರೆ ಅಧಿಕಾರಿಗಳಿಗೆ ತಾನಾಗೆ ಬರ್ತದೆ. ಸ್ವಲ್ಪ ಅಧಿಕಾರತ್ವ ಕಡಿಮೆ ಇದ್ದಾಗ ಏನ್ ಮಾಡ್ಬೇಕು? ರೂಢಿಸ್ಕೋಬೇಕು, ಅದನ್ನ ಅಳವಡಿಸ್ಕೋಬೇಕು. ಬೇಕಿಲ್ಲ ಅಂತ ಅನ್ನೋ ಆಗಿಲ್ಲ.
ಸೊ ಯಾವುದೇ ಅಧಿಕಾರಿ ಆಗಿರ್ಲಿ ಅವನೇನ್ ಮಾಡ್ಬೇಕು, ಅದನ್ನ ರೂಢಿಸ್ಕೋಬೇಕು. ಅದಕ್ಕೆ ಕುರುವನ್ ಏವ, ಮಾಡೋದು ಮಾತ್ರನೇ ಅಂತ. ಸೊ ಯಾವಾಗ ಆ ಗಮನಿಸುವಂಥದ್ದು ಶುರು ಮಾಡಿದ್ವು, ಗ್ರಹಣೆಗೆ ಬರ್ತದೆ ಸೂಕ್ಷ್ಮವಾದ ಗಮನ. ಗ್ರಹಣೆ ಅವನತ್ತಕ್ಕೇರಿದ್ರೆ ಅಧಿಕಾರತ್ವ ಅದರ ಮೇಲೆ ಅವಲಂಬಿತ ಆಗಿರುತ್ತೆ. ಯಾಕೆ ಅವನನ್ನು ತೀವ್ರ ಅಧಿಕಾರಿ ಅಂತಾರೆ? ಹೇಳಿದ್ದವನಿಗೆ ಗ್ರಹಣೆಗೆ ಬರ್ತಾ ಇದೆ ಅಂತ. ಗ್ರಹಣೆಗೆ ಬರ್ದಿರ ಇರೋದ್ರಿಂದ ನಮಗೆ ಆ ಅಧಿಕಾರ ಇಲ್ಲ, ಅಥವಾ ಇನ್ನು ಮಂದರಾಗಿ ಇದ್ದೀವಿ ಅನ್ಕೋತಾ ಇದ್ವಿ. ಮೊದಲನೇದು ಗಮನ ಆಯ್ತು, ಗಮನದಿಂದ ಗ್ರಹಣೆ ಅವನತ್ತಕ್ಕೆ. ಈಗ ಆ ಗಮನ ಮತ್ತೆ ಗ್ರಹಣೆಯನ್ನ ತೀವ್ರತೆಗೆ ಏರಿಸ್ಕೊಳ್ಳುವಂಥದ್ದು, ಆದ್ರಿಂದ ನಮಗೆ ವಿವೇಕ ಉತ್ಪನ್ನವಾಗ್ತದೆ. ಆ ವಿವೇಕದಿಂದ ಇಂಥ ಒಂದು ಅದ್ಭುತವಾದ ಸಾಗರವನ್ನೇ ದಾಟ್ಲಿಕ್ಕೆ ಸಾಧ್ಯ ಆಗ್ತದೆ. ಅವುಗಳನ್ನ ಹಂತ ಹಂತವಾಗಿ ಸರಳವಾದ ಭಾಷೆಯಲ್ಲಿ ತಿಳ್ಕೊಳ್ತಾ ಹೋಗೋಣ.